ನಮ್ಮ ಪೊಲೀಸರಿಗೆ ಏನಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಒಬ್ಬ ಕೊಲೆ ಆರೋಪಿ, ಅದರಲ್ಲೂ ಆರೋಪಿ ನಂಬರ್ 2, ಅವನು ಎಷ್ಟೇ ದೊಡ್ಡವನಾಗಿರಲಿ, ಅವನಿಗೆ ನೀವು ಭದ್ರತೆ ಕೊಡ್ಕೊಂಡು ಈ ರೀತಿಯಾಗಿ ಸೆಕ್ಯೂರಿಟಿಯನ್ನು ಕೊಡ್ಕೊಂಡು ಕರ್ಕೊಂಡು ಬರ್ತೀರಾ ಅಂತಂದ್ರೆ ಏನು ಹೇಳೋನ್ರಿ? ಜೋಕ್ ಆಗಲ್ವಾ ನಿಮ್ಮ ವಿಚಾರದಲ್ಲಿ? ಜೋಕ್ ಆಗಲ್ವಾ? ಈ ವ್ಯಕ್ತಿಗೆ ಥೈಲ್ಯಾಂಡ್ನಲ್ಲಿ ಇದ್ರಂತೆ, ಬಂದ ತಕ್ಷಣ ಏರ್ಪೋರ್ಟಿಂದ ಅವ್ನು ಕರ್ಕೊಂಡು ಬರಬೇಕು ಅಂದರೆ ಫುಲ್ ಸೆಕ್ಯೂರಿಟಿ ಅಂತೆ, VIP ಸೆಕ್ಯೂರಿಟಿ. ಕೊಲೆ ಆರೋಪಿ ಅವರು ಅದರಿಂದ ಆಚೆ ಬಂದಾಗ ಬೇಕಿದ್ರೆ ಸೆಕ್ಯೂರಿಟಿ ಕೊಟ್ಕೊಳ್ಳಿ. ಏನಾಯ್ತು ನೋಡಿ ಇವತ್ತು ಏರ್ಪೋರ್ಟ್ನಲ್ಲಿ. ಥೈಲ್ಯಾಂಡ್ನಿಂದ ವಾಪಸ್ಸಾದ ಆರೋಪಿ ದರ್ಶನ್. ಕೊಲೆ ಆರೋಪಿಗೆ CISF ಭದ್ರತೆ, ಏರ್ಪೋರ್ಟ್ ಭದ್ರತೆಗೆ ತೀವ್ರ ಆಕ್ರೋಶ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನಿನ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಇದರ ಮಧ್ಯೆ ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಹಾಗೂ ಫ್ಯಾಮಿಲಿ ಟ್ರಿಪ್ಗೆ ತೆರಳಿದ್ದ ನಟ ದರ್ಶನ್ ನಿನ್ನೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ವಿಶೇಷ ಅನುಮತಿ ಪಡೆದು ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿದ್ದ ನಟ ದರ್ಶನ್ ನಿನ್ನೆ ರಾತ್ರಿ 11:45 ಸುಮಾರಿಗೆ ವಿಮಾನದಲ್ಲಿ ಥೈಲ್ಯಾಂಡ್ನಿಂದ ಹಿಂತಿರುಗಿದ್ದಾರೆ. ಈ ವೇಳೆ ದರ್ಶನ್ಗೆ ಕೊಟ್ಟಿರುವ ವಿಶೇಷ ಭದ್ರತೆ ತೀವ್ರ ಟೀಕೆಗೆ ಒಳಗಾಗಿದೆ. ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ CISF ಭದ್ರತೆ ನೀಡಲಾಗಿದೆ. ಟರ್ಮಿನಲ್ನಿಂದ ಕಾರು ಹತ್ತುವ ತನಕ CISF ಭದ್ರತೆ ನೀಡಿದೆ. ದರ್ಶನ್ರನ್ನ 4 ಭದ್ರತಾ ಸಿಬ್ಬಂದಿ ಸುತ್ತುವರೆದಿದ್ದಾರೆ. ಇದು ಸದ್ಯ ವ್ಯಾಪಕ ಚರ್ಚೆಗೆ ಒಳಪಟ್ಟಿದೆ. ಓರ್ವ ಕೊಲೆ ಆರೋಪಿಗೆ ಈ ರೀತಿಯ ಭದ್ರತೆ ಅವಶ್ಯಕತೆ ಇತ್ತಾ ಅಥವಾ VVIP ಅನ್ನೋ ಕಾರಣಕ್ಕೆ ಭದ್ರತೆ ನೀಡಲಾಯ್ತಾ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ತಡರಾತ್ರಿಯಷ್ಟೇ ವಿದೇಶದಲ್ಲಿ ತಮ್ಮ ಶೂಟಿಂಗ್ ಅನ್ನು ಮುಗಿಸಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಆದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂತಹ ದರ್ಶನ್ಗೆ VVIPಯ ಆತಿಥ್ಯವನ್ನು ಕೊಡಲಾಗಿದೆ. ಏರ್ಪೋರ್ಟ್ನ ಟರ್ಮಿನಲ್ನ ಒಳಭಾಗದಿಂದ ಹಿಡಿದು ದರ್ಶನ್ ಕಾರು ಹತ್ತುವವರೆಗೂ ಕೂಡ CISFನ ಸಿಬ್ಬಂದಿ ಏನಿದ್ದಾರೆ ಹಿಂದೆ ಮುಂದೆ ಸೇರಿದಂತೆ ಅಕ್ಕಪಕ್ಕದಲ್ಲಿ ನಿಂತು ದರ್ಶನ್ಗೆ ಒಂದು ರೀತಿಯ ರಾಜಾತಿಥ್ಯ, ಒಂದು ರೀತಿಯ VVIPಯ ಭದ್ರತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ನಡೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಕೊಲೆ ಆರೋಪವನ್ನು ಹೊತ್ತಿರುವಂತಹ ವ್ಯಕ್ತಿಗೆ ಈ ರೀತಿಯ ಭದ್ರತೆಯನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ, ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನುವಂತಹ ಚರ್ಚೆಗಳನ್ನು ಇವತ್ತು ಹುಟ್ಟುಹಾಕಿರುವಂತಹದ್ದು. ಇನ್ನು ನಟ ದರ್ಶನ್ಗೆ ಏರ್ಪೋರ್ಟ್ನಲ್ಲಿ VVIP ಭದ್ರತೆ ನೀಡಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ G. ಪರಮೇಶ್ವರ್ ಈ ಬಗ್ಗೆ ಪರಿಶೀಲನೆ ಮಾಡೋದಾಗಿ ಹೇಳಿದ್ದಾರೆ. ಇಲ್ಲ, ನನಗೆ ಗೊತ್ತಿಲ್ಲ ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರಾ ಗೊತ್ತಿಲ್ಲ, ನನಗೆ ವಿಚಾರ ಮಾಡ್ತೀನಿ. ಇನ್ನೆರಡು ವಾರದಲ್ಲಿ ಸುಪ್ರೀಂ ಆದೇಶ, ಆಗಸ್ಟ್ ಮೊದಲ ವಾರದಲ್ಲಿ ಜಾಮೀನು ಭವಿಷ್ಯ. ಇನ್ನು ದರ್ಶನ್ ಜಾಮೀನು ಅರ್ಜಿಯ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿರೋದ್ರಿಂದ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿದೆ. ಇವತ್ತು ವಿದೇಶದಿಂದ ವಾಪಸ್ಸಾದ ದರ್ಶನ್ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ. ನ್ಯಾಯಪೀಠ ಎತ್ತಿರುವ ಪ್ರಶ್ನೆಯಿಂದಾಗಿ ದರ್ಶನ್ಗೆ ಬೇಲ್ ರದ್ದಾಗುವ ಆತಂಕ ಕಾಡ್ತಾ ಇದೆ. ಈಗಾಗಲೇ ಕೋರ್ಟ್ ಆದೇಶದ ಬೆನ್ನಲ್ಲೇ ಆರೋಪಿಗಳು ಹೆಚ್ಚುವರಿ ದಾಖಲೆ ಸಲ್ಲಿಸಿದ್ದು ಆಗಸ್ಟ್ ಮೊದಲ ವಾರದಲ್ಲಿ ತೀರ್ಪು ಪ್ರಕಟಿಸುವ ಸಾಧ್ಯತೆಗಳಿವೆ. ನಟ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ಜಾಮೀನು ಪ್ರಶ್ನೆ ಮಾಡಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ವಾದ ಪ್ರತಿವಾದವನ್ನು ಕೇಳಿರುವಂತಹ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ. ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ನೀಡಿದಂತಹ ಆದೇಶಕ್ಕೆ ಸಾಕಷ್ಟು ಆಕ್ಷೇಪಗಳು ಕೂಡ ಕೇಳಿಬಂದಿತ್ತು. ಹೀಗಾಗಿ ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳೇನಿದ್ದಾರೆ ಅವರಿಗೆ ಟೆನ್ಷನ್ ಜಾಸ್ತಿ ಆಗಿರುವಂಥದ್ದು. ಯಾವ ಕ್ಷಣದಲ್ಲಿ ಬೇಲ್ ರದ್ದಾಗ್ಬಿಡುತ್ತೋ ಅಥವಾ ಮುಂದುವರಿಯುತ್ತೋ ಅನ್ನುವಂತಹ ಗೊಂದಲದಲ್ಲಿ ಕೂಡ ಇದ್ದಾರೆ. ಈ ನಡುವೆ ನಟ ದರ್ಶನ್ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈಗ ವಕೀಲರನ್ನ ಭೇಟಿಯಾಗಿ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಲಿಖಿತ ರೂಪದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸಿ ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿತ್ತು. ಕೆಲವು ಆರೋಪಿಗಳ ಪರ ವಕೀಲರು ಈಗಾಗಲೇ ಮಾಹಿತಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಕೆಲವು ಆರೋಪಿಗಳ ಪರ ವಕೀಲರು ಮಾಹಿತಿಯನ್ನು ಸಲ್ಲಿಸಬೇಕಾಗಿದೆ. ಮುಂದಿನ 1 ವಾರದಲ್ಲಿ ಈ ತೀರ್ಪು ಪ್ರಕಟ ಆಗುವಂಥ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿ 7 ಆರೋಪಿಗಳಿಗೂ ಕೂಡ ಈಗ ಡವ ಶುರುವಾಗಿದೆ. ಒಟ್ನಲ್ಲಿ ಮರ್ಡರ್ ಕೇಸ್ನಲ್ಲಿ A1 ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಢವ ಶುರುವಾಗಿದೆ. ಮುಂದೇನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.